ಬಿಟ್ಕಾಯಿನ್ ಹಗರಣದ ಮರು ತನಿಖೆಗೆ ಎಸ್ಐಟಿ ರಚನೆ ಮಾಡಲಾಗ್ತಾ ಇದೆ. ಸಿಐಡಿಯಲ್ಲೇ ಎಸ್ಐಟಿ ರಚಿಸಿ ಮರು ತನಿಖೆಯ ಆದೇಶ. ಎಡಿಜಿಪಿ ಹಂತದ ಅಧಿಕಾರಿ ನೇತೃತ್ವದಲ್ಲಿ ತನಿಖೆಯನ್ನ ಮಾಡಿಸಲಾಗುತ್ತೆ. ಬಿಟ್ಕಾಯಿನ್ ಹಗರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂತ ಪ್ರಕರಣ ಇದು. ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ದಾಗ ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಕ್ಕಾಕಿಸಿದಂತ ಒಂದು ಪ್ರಕರಣ ಇದು. ಶೀಘ್ರದಲ್ಲೇ ಶುರುವಾಗಲಿದೆ ಬಿಟ್ಕಾಯಿನ್ ಪ್ರಕರಣದ ತನಿಖೆ. ಈಗ ಆಲ್ರೆಡಿ ತನಿಖೆ ನಡೀತಾ ಇದೆ. ಅದನ್ನ ಎಸ್ಐಟಿಗೆ ಕೊಡಲಾಗುತ್ತೆ. ಎಸ್ಐಟಿಯನ್ನ ರಚನೆ ಮಾಡಲಾಗ್ತದೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡಿ ಬಿಟ್ಕಾಯಿನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಇಂಡೆಪ್ತ್ ಆಗಿ ತನಿಖೆಯನ್ನ ಮಾಡಲಿಕ್ಕೆ ಸೂಚನೆಯನ್ನ ಕೊಡಲಾಗ್ತದೆ. ಬಿಟ್ಕಾಯಿನ್ ಪ್ರಕರಣದ ತನಿಖೆಗೆ ಪತ್ರವನ್ನ ಬರೆದಿದ್ರು ನಗರ ಪೊಲೀಸ್ ಕಮಿಷನರ್ ಆಗಿರುವಂತ ಬಿ ದಯಾನಂದ್ ಅವರು. ಡಿಜಿಪಿ ಅಲೋಕ್ ಮೋಹನ್ ಅವರಿಗೆ ಪತ್ರವನ್ನ ಬರೆದಿದ್ರು ಕಮಿಷನರ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು, ನೋಡ್ತಾ ಇದ್ವಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡಲಾಗ್ತದೆ ಬಿಟ್ಕಾಯಿನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಬರೀ ಆರೋಪ ಮಾಡೋದಲ್ಲ, ನಾವು ತನಿಖೆ ಮಾಡಿ ತೋರಿಸ್ತೀವಿ ಅನ್ನುವ ರೀತಿಯಲ್ಲಿ ಸರ್ಕಾರ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತಾ ಇರುವಂತದ್ದನ್ನು ಕೂಡ ನಾವು ಕಾಣಬಹುದಾಗಿದೆ. ಸೊ ಯಾವಾಗಿಂದ ತನಿಖೆ ಆಗತ್ತೆ, ಯಾವ ರೀತಿಯಾಗಿ ಎಸ್ಐಟಿಯನ್ನ ರಚನೆ ಮಾಡಲಾಗ್ತದೆ, ಇವರು ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾರೆ ಅಂತ? ಪೃಥ್ವಿ, ಏನು ರಾಜ್ಯದಲ್ಲಿ ಸಂಚಲನ ಉಂಟು ಮಾಡಿದಂತ ಒಂದು ಬಿಟ್ಕಾಯಿನ್ ಪ್ರಕರಣದ ತನಿಖೆ ಈಗ ಸಿಐಡಿಗೆ ಹೋಗಿದೆ. ಮತ್ತೆ ಸಿಐಡಿ ಅಧಿಕಾರಿಗಳು ಅಲ್ಲೇ ಒಂದು ಎಸ್ಐಟಿಯನ್ನ ರಚನೆ ಮಾಡಿ ಈ ಒಂದು ಪ್ರಕರಣದ ತನಿಖೆಗೆ ಈಗ ಮುಂದಾಗ್ತಾ ಇರುವಂತದ್ದು. ಇದಕ್ಕೋಸ್ಕರ ಏನು ಎಡಿಜಿಪಿ ಮನೀಶ್ ಖರ್ಬಿಕರ್ ಅವರ ನೇತೃತ್ವದಲ್ಲಿ ಒಂದು ಎಸ್ಐಟಿಯನ್ನ ರಚನೆ ಮಾಡಿ ಈ ಒಂದು ಬಿಟ್ಕಾಯಿನ್ ಹಗರಣದ ಒಂದು ತನಿಖೆಯನ್ನ ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇರುವಂತದ್ದು. ಈಗ ಇದಕ್ಕೋಸ್ಕರ ಒಂದು ಸಿಐಡಿಯಲ್ಲಿ ಒಂದು ಪ್ರತ್ಯೇಕ ತಂಡವನ್ನ ಸಹ ರಚನೆ ಮಾಡ್ತಾರೆ. ಅದರ ಒಂದು ನೇತೃತ್ವವನ್ನ ಎಡಿಜಿಪಿ ಅವರಿಗೆ ವಹಿಸಿರುವಂತದ್ದು. ಏನು ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಒಂದು ಈ ಒಂದು ಪ್ರಕರಣ ಏನಿದೆ, ಆ ಒಂದು ಪ್ರಕರಣದ ಬಗ್ಗೆ ಮಾತ್ರ ಈಗ ಈ ಒಂದು ಎಸ್ಐಟಿ ತನಿಖೆಗೆ ಈಗ ವಹಿಸಿರುವಂತದ್ದು. ಶೀಘ್ರದಲ್ಲೇ ಈ ಒಂದು ತಂಡ ಏನು ಆ ಒಂದು ಪ್ರಕರಣ ಏನಿದೆ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಒಂದು ಕೇಸ್, ಆ ಒಂದು ಕೇಸ್ ಸಂಬಂಧಪಟ್ಟಂತೆ ತನಿಖೆಯನ್ನು ಸಹ ಕೈಗೊಳ್ತಾರೆ. ಮತ್ತೆ ಈಗಾಗಲೇ ಆ ಒಂದು ಕೇಸ್ ಫೈಲ್ಗಳನ್ನ ಮತ್ತೆ ಎಲ್ಲವನ್ನೂ ಸಹ ಎಸ್ಐಟಿ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಂಡು ಎಷ್ಟು ಒಂದು ಬಿಟ್ಕಾಯಿನ್ ಈ ಒಂದು ಹಗರಣ ಆಗಿದೆ, ಮತ್ತೆ ಇದರಲ್ಲಿ ಬೇರೆ ಬೇರೆ ಯಾರು ಆರೋಪಿಗಳಿದ್ದಾರೆ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಒಂದು ತನಿಖೆಯನ್ನ ಮಾಡ್ತಾರೆ. ಮತ್ತೆ ಈ ಒಂದು ಪ್ರಕರಣದಲ್ಲಿ ಏನು ಎಸ್ಐಟಿ ರಚನೆ ಆಗಿರೋದ್ರಿಂದ ಮತ್ತೆ ಏನು ಪ್ರಕರಣದ ಪ್ರಮುಖ ಆರೋಪಿ ಹ್ಯಾಕರ್ ಶ್ರೀಕೃಷ್ಣನನ್ನ ಮತ್ತೆ ಎಸ್ಐಟಿ ಅಧಿಕಾರಿಗಳು ಒಂದು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಸಹ ಇದೆ. ಅತಿ ಶೀಘ್ರದಲ್ಲೇ ಈಗಾಗಲೇ ಏನು ಈ ಒಂದು ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಸಹ ಸಿಸಿಬಿ ಅಧಿಕಾರಿಗಳು ಫೈಲ್ ಮಾಡಿದ್ದಾರೆ. ಮತ್ತೆ ಈಗಾಗಲೇ ಕೋರ್ಟ್ ನಲ್ಲಿ ಒಂದು ಕೇಸ್ ಸಹ ಇರೋದ್ರಿಂದ ಮತ್ತೆ ಈಗ ಒಂದು ಕೇಸ್ ಫೈಲ್ಗಳನ್ನ ಮತ್ತೆ ಎಸ್ಐಟಿ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಂಡು ನಂತರ ಮರುಪರಿಶೀಲನೆ ಮಾಡ್ತಾರೆ. ಎಲ್ಲಿ ಏನಾಗಿದೆ ಮತ್ತೆ ಯಾರಿಂದ ತಪ್ಪಾಗಿದೆ, ಏನೆಲ್ಲ ಒಂದು ಇದ್ರ ಬಗ್ಗೆ ಮತ್ತೆ ರೀ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋದನ್ನ ಪರಿಶೀಲನೆ ಮಾಡಿ ಮತ್ತೆ ತನಿಖೆಯನ್ನ ಕೈಗೊಳ್ತಾರೆ. ಪೃಥ್ವಿ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ನೋಡೋಣ ಯಾರ್ಯಾರು ಬುಡಕ್ ಬಂದು ತಲುಪುತ್ತೆ ಇದು ಅನ್ನುವಂಥದ್ದನ್ನ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತೀನಿ. ಹಾಗೆ ಸಂಪರ್ಕದಲ್ಲಿರಿ ಮುನಿರಾಜು.